ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಸೂಪರ್ ಪ್ರೈಮ್ 9 ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಸೂಪರ್ ಪ್ರೈಮ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಿದಾವೆ, ಅವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. 3 ದಿನವಾದರೂ ಸಿಗದ ಕೆಫೆ ಬಾಂಬರ್ ಸುಳಿವು. 10 ತಂಡಗಳಿಂದ 850ಕ್ಕೂ ಹೆಚ್ಚು ಸಿಸಿಟಿವಿಗಳ ಶೋಧ. ಅಗತ್ಯ ಬಿದ್ರೆ ಎನ್ಐಎ ತನಿಖೆ ಅಂದ್ರು ಸಿಎಂ. ರಾಮೇಶ್ವರಂ ಕೆಫೆ ಬಾಂಬ್ ವಿಚಾರದಲ್ಲಿ ರಾಜಕೀಯ, ಸ್ಫೋಟ ಚುನಾವಣಾ ಸಂಚು ಎಂದ ಮಾಂಕಾಳ ವೈದ್ಯ. ಕೈಪಡೆ ವಿರುದ್ಧ ಬಿಜೆಪಿ ಆಕ್ರೋಶ. ಲೋಕಸಮರಕ್ಕೆ 2ನೇ ಪಟ್ಟಿ ರಿಲೀಸ್ಗೆ ಬಿಜೆಪಿ ರೆಡಿ. ಮತ್ತೆ ಕಗ್ಗಂಟಾಗ್ತಿದೆ ತುಮಕೂರು ಬಿಜೆಪಿ ಟಿಕೆಟ್. ಮಾರ್ಚ್ 10ರೊಳಗಡೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್. 5 ವರ್ಷವೂ ಗ್ಯಾರಂಟಿ ಯೋಜನೆ ಇರುತ್ತೆ. ಇಂದಿರಾ ಅರಸು ರೀತಿ ಬಡತನ ವಿರುದ್ಧ ಹೋರಾಟ. ಬಿಜೆಪಿ ಟೀಕೆಗಳಿಗೆ ಸಿಎಂ ಡಿಸಿಎಂ ನೇರ ಠಕ್ಕರ್. ಗುಜರಾತ್ನ ಜಾಮ್ ನಗರದಲ್ಲಿ ತಾರಾ ಬಳಗ. ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ನಲ್ಲಿ ಡ್ಯಾನ್ಸ್. ದೇಶ ವಿದೇಶಗಳ ಗಣ್ಯರ ಸಮಾಗಮ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡು 3 ದಿನಗಳೇ ಆಗಿವೆ. ಆದ್ರೆ ಈವರೆಗೂ ಪೊಲೀಸರಿಗೆ ಒಂದು ಫೋಟೋ ಬಿಟ್ರೆ ಯಾವುದೇ ಮಾಹಿತಿಯೂ ಸಿಕ್ಕಿಲ್ಲ. ಸುಮಾರು 20 ಟೀಮ್ಗಳು ಹಗಲಿರಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಟವನ್ನ ನಡೆಸಿದ್ರು ಕೂಡ ಆರೋಪಿ ಬಗ್ಗೆ ಸುಳಿವೇ ಸಿಕ್ಕಿಲ್ಲ. ಅಲ್ಲದೆ ಆತ ಮಾಡಿ